ಮಲ್ಪೆ ಆಳ ಸಮುದ್ರದಲ್ಲಿ ಓಪನ್ ಬೋಟ್. ಉಡುಪಿ ಸೈಂಟ್ ಮೇರಿಸ್ ದ್ವೀಪ ಸಮೀಪ ಓಪನ್ ಬೋಟ್ ಒಮನ್ ದೇಶದ ಬೋಟ್ ಪತ್ತೆಯಾಗಿದೆ. ಉಡುಪಿಯ ಸೈಂಟ್ ಮೇರಿಸ್ ದ್ವೀಪ ಬಳಿ ಬೋಟ್ ಪತ್ತೆಯಾಗಿದೆ. ಒಮನ್ ಹಾರ್ಬರ್ನಿಂದ ತಪ್ಪಿಸಿಕೊಂಡು ಬೋಟ್ ಬಂದಿರೋದ್ರ ಬಗ್ಗೆ ಈಗ ಅಂದಾಜಿಸಲಾಗ್ತಾ ಇದೆ. ಸಂಬಳ ಹಾಗೂ ಆಹಾರ ನೀಡದೆ ಸತಾಯಿಸುತ್ತಿದ್ದಂತಹ ಒಮನ್ ಬೋಟ್ ಮಾಲೀಕ ಪಾಸ್ಪೋರ್ಟ್ ವಶಕ್ಕೆ ಪಡೆದು ಬೋಟ್ ಮಾಲೀಕನಿಂದ ಚಿತ್ರಹಿಂಸೆಯನ್ನ ಕೊಡಲಾಗ್ತಾ ಇತ್ತು ಅನ್ನೋ ವಿಚಾರವನ್ನು ಕೂಡ ಹೇಳಲಾಗ್ತಾ ಇದೆ. ಪ್ರಾಣ ಭಯದಿಂದ ಒಮನ್ ಹಾರ್ಬರ್ನಿಂದ ತಪ್ಪಿಸಿಕೊಂಡು ಬಂದಿದ್ದಾಗಿ ಮೀನುಗಾರರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮುದ್ರ ಮಾರ್ಗದಲ್ಲಿ 4000 ಕಿಲೋಮೀಟರ್ ಕ್ರಮಿಸಿ ಭಾರತದ ಸಮುದ್ರ ತೀರಕ್ಕೆ ವಿದೇಶಿ ಬೋಟ್ ಒಂದು ಬಂತು. ಕಾರವಾರ ದಾಟಿ ಮಲ್ಪೆಯತ್ತ ಪ್ರಯಾಣವನ್ನ ಬೆಳೆಸಿತು. ಡೀಸೆಲ್ ಖಾಲಿಯಾಗಿ ಹಣ ಆಹಾರವಿಲ್ಲದೆ ಮೀನುಗಾರರು ಪರದಾಡ್ತಾ ಇದ್ರು. ಮಲ್ಪೆ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಸ್ಥಳೀಯ ಮೀನುಗಾರರಿಗೆ ಈ ವಿದೇಶಿ ಬೋಟ್ ಪತ್ತೆಯಾಯಿತು. ಮೀನುಗಾರರ ಮಾಹಿತಿಯಿಂದ ಬೋಟ್ ಹಾಗೂ ಮೀನುಗಾರರನ್ನ ವಶಕ್ಕೆ ಪಡೆದು ಕೋಸ್ಟ್ ಗಾರ್ಡ್ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಮಾಲೀಕರಿಂದ ಚಿತ್ರಹಿಂಸೆಗೆ ಒಳಗಾಗಿದ್ವಿ, ಆ ಕಾರಣಕ್ಕಾಗಿ ಈ ಕಡೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ.